ಹಾಯ್ ಫ್ರೆಂಡ್ಸ್, ನಮಸ್ತೆ. ರಂಜಿತಾ ಕೋಡಿಬೆಟ್ಟು ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇರ್ಬೋದು ನಾನಿವತ್ತು ಎಲ್ಲಿದ್ದೇನೆ ಅಂತ ಕಾಣ್ತಾ ಇದೆಯಾ? ಹೌದು ಫ್ರೆಂಡ್ಸ್, ನಾನು ಕುಂಬ್ಳೆಯಲ್ಲಿದ್ದೇನೆ, ನಂದು ಅಮ್ಮನ ಮನೆಯಲ್ಲಿ. ಇವತ್ತು ನಾನು ವ್ಲಾಗ್ ಮಾಡಲಿಕ್ಕೆ ಕಾರಣ ಒಂದು ಹೊಸ ಕಂಟೆಂಟ್ ಜೊತೆ ಬಂದಿದ್ದೇನೆ. ಅದೆಂತ ಅಂತ ಹೇಳಿದರೆ ಹಿಡಿಸುಡಿ ಮಾಡುವ ಅಂತ ನಿಮಗೆ ನಾನು ತೋರಿಸ್ತೇನೆ. ಇಲ್ಲಿ ನೋಡಿ, ನಮ್ಮಮ್ಮ ಸುಮಾರು ಹಸಿ ಮಡಲನ್ನು ಕಟ್ ಮಾಡಿ ಇಟ್ಟಿದ್ದಾರೆ. ಈ ರೀತಿ ಕಟ್ ಮಾಡಿ ಇಟ್ಟಿದ್ದಾರೆ. ಈಗ ನನ್ನ ಮಗಳಲ್ಲಿ ಬಿಡಿಸಿ ಹಾಕಿದ್ದಾಳೆ ಈಗ ಕೆಳಗಡೆ. ಇದನ್ನು ಈಗ ಹಿಡಿಸುಡಿ ಮಾಡುವ ಅಂತ. ಯಾರೆಲ್ಲ ನೀವು ನಿಮ್ಮ ಮನೆಯಲ್ಲಿ ಹೀಗೆ ಮಡಲಿಂದ ಹಿಡಿಸುಡಿ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ. ನಾನೀಗ ಹಿಡಿಸುಡಿ ಮಾಡೋದು ತೋರಿಸಿಕೊಡ್ತೇನೆ. ಹಸಿ ಮಡಲಿದ್ದರೆ ಹಿಡಿಸುಡಿ ಒಳ್ಳೆಯದಾಗ್ತದೆ, ಅಂದರೆ ತುಂಬ ಬಾಳಿಕೆ ಕೂಡ ಬರ್ತದೆ. ಒಣಕ್ಕು ಮಡಲಿಂದ ಕೂಡ ಮಾಡಲಿಕ್ಕಾಗ್ತದೆ. ಬಟ್ ಮಾರುವವರಿದ್ದರೆ ಹಸಿ ಮಡಲಲ್ಲಿ ಮಾಡಿ ಮಾರುದಿದ್ದರೆ ನಿಮಗೆ ರೇಟು ಜಾಸ್ತಿ ಸಿಗ್ತದೆ ಮಾರ್ಕೆಟಲ್ಲಿ. ಸೊ ಇವಾಗ ನಾನು ಇಲ್ಲಿ ಹಸಿ ಮಡಲು ಉಂಟಲ್ಲ, ಇದರಲ್ಲಿ ನಾನೀಗ ನಿಮಗೆ ಹಿಡಿಸುಡಿ ಮಾಡೋದನ್ನು ತೋರಿಸ್ತೇನೆ. ಜಸ್ಟ್ ಹೀಗೆ ಇಟ್ಕೊಂಡಿದ್ದೇನೆ. ನೋಡಿ, ಕೆಲವರು ಕೈಗೆಲ್ಲ ಬಟ್ಟೆ ಕಟ್ಕೊಳ್ತಾರೆ. ಯಾಕಂದ್ರೆ ನಾವು ಹೀಗೆ ಇದು ಮಾಡುವಾಗ ಕೈಗೆ ಮಡಲು ಅಥವಾ ಚಾಕು ಏನಾದ್ರು ತಾಗುವ ಚಾನ್ಸಸ್ ಇದೆ. ಸೊ ನೀವು ಬ್ಯಾಂಡೇಜ್ ಕಟ್ಟಿದಾಗೆ ಬೆರಳಿಗೆ ಬಟ್ಟೆ ಕಟ್ಟಿ ಮಾಡ್ಬೋದು. ಯಾವಾಗಲೂ ಹಿಡಿಸುಡಿ ಮಾಡೋದು ನನ್ನ ಅಮ್ಮ. ನಾನಿಲ್ಲಿ ಸುಮ್ಮನೆ ಫ್ರೀಯಲ್ಲಿ ಇದ್ದೇನಲ್ವಾ, ಸೊ ಹಾಗಾಗಿ ಒಂದು ಸ್ವಲ್ಪ ಮಾಡುವ ಅಂತ ಅಷ್ಟೇ. ನೋಡಿ, ನೀಟಾಗಿ ಹತ್ರ ಬನ್ನಿ ಅಮ್ಮ. ಇದು ನೋಡಿ, ಹೀಗೆ ನೀಟಲ್ಲಿ ಖಾಲಿ ಕಡ್ಡಿ ಬರುವ ಹಾಗೆ ಮಾಡಿದರೆ ಆಯಿತು. ನೀಟಾಗಿ ಈ ರೀತಿ ಕಸ ಇದೆಯಲ್ಲ ಅದನ್ನೆಲ್ಲ ನೀಟಾಗಿ ಹೀಗೆ ತೆಗೆದ್ರೆ ಆಯಿತು. ನೋಡಿ, ಇನ್ನು ನಿಮಗೆ ತುಂಬ ಆದಮೇಲೆ ತೋರಿಸ್ತೇನೆ. ನಮ್ಮಮ್ಮ ಫಾಸ್ಟ್ ಮಾಡ್ತಾರೆ, ನನಗೆ ಅಷ್ಟು ಪ್ರಾಕ್ಟೀಸ್ ಇಲ್ಲ. ಅಮ್ಮ ಹೆಚ್ಚಾಗಿ ಹಿಡಿಸುಡಿ ಮಾಡಿ ಇಟ್ಕೊಂಡಿರ್ತಾರೆ. ಇದನ್ನು ಕೂತ್ಕೊಂಡು ಆರಾಮ್ಸೆ ಮಡಲನ್ನು ಹೀಗೆ ಕಡ್ಡಿ ಮಾಡಬೇಕು. ನಿಂತ್ಕೊಂಡೆಲ್ಲ ಆಗಲ್ಲ. ಇದು ನಿಮಗೋಸ್ಕರ ತೋರಿಸ್ಲಿಕ್ಕೋಸ್ಕರ ಮಾಡ್ತಾ ಇರೋದು. ನೋಡಿ, ಇದು ನಮ್ಮ ಮನೆಯ ತೆಂಗಿನ ಮರ. ಇದರದ್ದೇ ಮಡಲಿಂದ ಮಾಡುವಂಥ ತೆಂಗಿನ ಗರಿಯ ಹಿಡಿಸುಡಿ.
ಪಾಪು ಕೇಳಿ ನೋಡಿ ವಾಚ್ ಕಾಡ್ತಾ ಇದ್ದಾರೆ. ನಾವು ಸಣ್ಣಕ್ಕಿರುವಾಗೆಲ್ಲ ನಮಗೆ ವಾಚು ಈ ಗರಿಯದ್ದೇ. ತಿರುಗಿ ಬಾಬು, ತಿರುಗಿಸು ಬಾಬು. ತೋರಿಸಿ ಒಂದೊಂದರಲ್ಲಿ ಹೇಗೆ ಮಾಡೋದು ಅಂತ. ಹೀಗೆ ಫಸ್ಟಿಗೆ ಒಂದು ತುಂಡು ಮಡಲನ್ನು ನಡುವಲ್ಲಿಟ್ಟು ಈ ರೀತಿ ಲಾಕ್ ಮಾಡಿಕೊಳ್ಬೇಕು. ಆವಾಗ ನಮ್ಮದು ಮೇನ್ ಗಂಟೆ ರೆಡಿ ಆಗ್ತದೆ. ಬಾಕಿ ಇದ್ದದ್ದು ಅದರ ಬೆಲ್ಟು ಈ ರೀತಿ ಮಾಡಿ ಸುತ್ತಿದ್ರೆ ವಾಚ್ ರೆಡಿ. ಶಾರಿಕಾ ಸೂಪರ್. ನೋಡಿ ಫ್ರೆಂಡ್ಸ್, ಇಷ್ಟ ಆಯಿತು. ಈಗ ಇದನ್ನು ಕಟ್ಟಿದರೆ ನಮ್ಮದು ಹಿಡಿಸುಡಿ ರೆಡಿ. ಇದು ಹಸಿ ಹಿಡಿಯದ್ದು. ಹಸಿ ಹಿಡಿ ಇದು ಇವತ್ತು ಮಾಡಿದ್ದು, ನಾನು ಮತ್ತು ಅಮ್ಮ ಸೇರಿಕೊಂಡು. ಇದು ಮೊನ್ನೆ ಅಮ್ಮನೇ ಮಾಡಿದ್ದು. ಇದು ಕೂಡ ಹಸಿ ಹಿಡಿಯೇ. ಇದು ನೋಡಿ, ಈಗ ದಿನ ಚೇಂಜ್ ಆದಾಗೆ ಹೀಗೆ ಒಣಗಿದೆ. ಇದು ಒಣಕ್ಕೂ ಗರಿಯದ್ದೇ. ಒಣಗಿದ ಗರಿಯ ಹಿಡಿಸುಡಿ ಮಾಡಲಿಲ್ಲ, ಹಿಡಿಸುಡಿಗೆ ರೆಡಿ ಮಾಡಿ ಇಟ್ಟಿದ್ದೇವೆ. ಇದನ್ನೇನು ಕಟ್ಟಿದರೆ ಹಿಡಿಸುಡಿ ಆಯಿತು. ಇಷ್ಟು ದಪ್ಪ ಬೇಕು ಅಂತಿಲ್ಲ, ಇದರ 2 ಪಾಲು ಮಾಡಿದರೆ ನೋಡಿ ಇಷ್ಟು ದಪ್ಪ ಸಿಗ್ತದೆ. ಇದು ಕೂಡ 2 ಹಿಡಿ ಆಗ್ತದೆ. ಇದು ಸ್ವಲ್ಪ ಹೆಚ್ಚ ಉಂಟು, ಒಟ್ಟಿಗೆ ಕಟ್ಟಿಟ್ಟಿದ್ದೇವೆ. ಇನ್ನೊಂದು ಹಸಿ ಮಡಲು ಸಿಕ್ಕಿದರೆ ಅದಕ್ಕೆ ಸ್ವಲ್ಪ ಸೇರಿಸಿ 2 ಹಿಡಿ ಮಾಡ್ಬೋದು. ಇದು ಈಗ 2 ಹಿಡಿ ಆಗಿದೆ. ಇದು ಹಸಿ ಮಡಲೆ ಮಾಡಿ ಇಟ್ಟದ್ದು. ಇದು ಸ್ವಲ್ಪ ಒಣಗಿದೆ, ನಿಮಗೆ ಕಲರ್ ಗೊತ್ತಾಗ್ತದೆ ನೋಡಿ. ಇದು ಒಣ ಗರಿಯಿಂದ ಮಾಡಿದ್ದು, ಇದು ಫ್ರೆಶ್ ಹಸಿ ಗರಿಯಿಂದ ಮಾಡಿದ್ದು. ಇದು ಹಸಿ ಗರಿ ಒಣಗಿದ ನಂತರ ಹೀಗೆ ಕಾಣ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹಿಡಿಸುಡಿ ಮಾಡೋದು ನೋಡಿ. ಪೇಟೆಯಲ್ಲಿದ್ದರೆ ಹಳ್ಳಿಯಲ್ಲಿದ್ದರೆ ಏನೆಲ್ಲ ಮಾಡ್ಬೋದು ಅಂತ ನಿಮಗೆ ಗೊತ್ತಾಗಿರ್ಬೋದು. ಹಳ್ಳಿಯಲ್ಲಿದ್ದರೆ ಸುಮಾರು ಬೆನಿಫಿಟ್ ಇದೆ. ಪೇಟೆಯಲ್ಲಿದ್ದವರು ಎಲ್ಲವೂ ಹಣ ಕೊಟ್ಟೆ ತಗೊಳ್ಬೇಕು ವಸ್ತುಗಳನ್ನು. ತೆಂಗಿನ ಮರ ಇದ್ದರೆ ಎಷ್ಟೆಲ್ಲ ಉಪಯೋಗ ಅಲ್ವಾ. ತೆಂಗಿನಕಾಯಿ ಸಿಗತ್ತೆ, ಬೊಂಡ ಕುಡಿಬೋದು, ಮಡಲಿನಿಂದ ಚಾಪೆ ನೇಯ್ತಾರೆ, ಹಾಗೆ ಹಿಡಿಸುಡಿ ಮಾಡ್ಬೋದು. ಹಸಿ ಮಡಲಿನಿಂದ ಕೂಡ ಹಿಡಿಸುಡಿ ಮಾಡ್ಬೋದು, ಒಣಗಿದ ಗರಿಯಿಂದ ಕೂಡ ಹಿಡಿಸುಡಿ ಮಾಡ್ಬೋದು. ಆದರೆ ನಿಮಗೆ ಯೂಸ್ ಮಾಡಲಿಕ್ಕೆ ಒಳ್ಳೆಯದಾಗೋದು ಹಸಿ ಮಡಲಿನಿಂದ ಫ್ರೆಂಡ್ಸ್. ನಮ್ಮಮ್ಮ ಒಂದು ಹಿಡಿಸುಡಿ ಕೂಡ ನಾವು ಅಂಗಡಿಯಿಂದ ತಗೊಂಡು ಬರಲ್ಲ, ಎಲ್ಲ ನಮ್ಮಮ್ಮನೇ ನಮ್ಮ ಮನೆಗೆ ಯೂಸ್ ಮಾಡಲಿಕ್ಕೆ ಹಿಡಿಸುಡಿ ಅಮ್ಮನೇ ಮಾಡ್ತಾರೆ. ಸೊ ನನಗೂ ಒಂದು 3-4 ಹಿಡಿಸುಡಿ ನಾನು ಬಂದಾಗಲೂ ತಗೊಂಡು ಹೋಗ್ತೇನೆ. ಹಸಿ ಮಡಲಿಂದ ಹಿಡಿಸುಡಿ ಮಾಡಿದರೆ ಒಂದು ಹಿಡಿಸುಡಿಗೆ 70 ರೂಪಾಯಿ ಎಲ್ಲ ಹೇಳ್ತಾರೆ ಅಂಗಡಿಯಲ್ಲಿ. ನಮ್ಮ ಮನೆಗೆ ನಾವೇ ಮಾಡಿಕೊಂಡ್ರೆ ಅದರ ಹಣ ಕೂಡ ಉಳಿತಾಯ ಆಗ್ತದೆ. ಯಾರೆಲ್ಲ ಹೀಗೆ ನಿಮ್ಮ ಮನೆಗಳಲ್ಲಿ ಹಿಡಿಸುಡಿ ಮಾಡಿ ನೀವು ಉಪಯೋಗಿಸ್ಕೊಳ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ಕಂಟೆಂಟ್ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್, ಸಿ ಯು, ಲವ್ ಯು ಆಲ್.